ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸದ್ದಾದ ಬೈಕ್ ತನ್ನ ಗಂಡ ಸಿದ್ಧಾರ್ಥನದ್ದೇ ಎಂದು ಗೊತ್ತಿದ್ದರೂ ಎದ್ದು ಹೋಗದೆ ಮುಖ ಊದಿಸಿಕೊಂಡು ಟಿವಿ ನೋಡುತ್ತಾ ಕುಳಿತಿದ್ದಳು ಜಾಹ್ನವಿ. ಅವ ತನ್ನ ಜೊತೆ ಸರಿಯಾಗಿ ಮಾತನಾಡಿಲ್ಲ. ತನ್ನನ್ನು ಮನೆಗೆ ಕರೆದುಕೊಂಡು ಹೋಗದೆ ತವರು ಮನೆಯಲ್ಲಿ ಬಿಟ್ಟಿರುವನೆಂಬ ಕೋಪ ಅವಳಿಗಿನ್ನು. ಆದರೆ ಹೆಂಡತಿಯನ್ನು ಕಾಣದೆ ಅವನಿಂದ ಇರಲಾಗದು. ಅಲ್ಲದೆ ಮಾವನ ಮನೆ ಬಿಟ್ಟರೆ ಅವನಿಗೆ ಇರುವವರಾದರೂ ಯಾರು? ಇಲ್ಲಿಗೆ ಬರದೆ ಎಲ್ಲಿ ಹೋಗುವ? ಚೂರು ಮುಜುಗರದಿಂದಲೇ ಒಳಬಂದವನನ್ನು ನೋಡಿದ ಭಾಗ್ಯರವರು ಬಾಸಿದ್ದು ಎಂದು ಕರೆದರು. ಕುತ್ಕೋ ಬಾಸಿದ್ದು, ನಾನೇ ಮಾತಾಡೋಣ ಅಂದ್ಕೊಂಡಿದ್ದೆ ನಿನ್ನ ಜೊತೆ, ಆದರೆ ಬೆಳಗ್ಗೆಯಿಂದ ಸಿಗಲಿಲ್ಲ ನೀನು ಎಂದರು ಹರೀಶ್. ಸಾರಿ ಮಾವ, ಸ್ವಲ್ಪ ಕೆಲಸ ಇತ್ತು ಎಂದವ ಜಾಹ್ನವಿಯ ಪಕ್ಕದಲ್ಲಿದ್ದ ಸೋಫಾದಲ್ಲಿ ಕುಳಿತ. ಅವರ ಮಾತು ಕೇಳಿಯೂ ಕೇಳದಂತೆ ಟಿವಿ ನೋಡುತ್ತಿದ್ದವಳು ಅವ ಪಕ್ಕದಲ್ಲಿ ಕುಳಿತಾಗ ಅವನಿಗೆ ಬೆನ್ನು ತೋರಿಸುತ್ತಾ ತಿರುಗಿ ಕುಳಿತಳು. ಅವಳ ಕೋಪ ಅರಿತವ ಹರೀಶ್ರತ್ತ ಗಮನ ಕೊಟ್ಟ. ಅಮಿತ್ ಬಗ್ಗೆ ಗೊತ್ತಾಯಿತು ಸಿದ್ದು, ಮುಂದೆ ಏನು ಯೋಚನೆ ಮಾಡಿದೀಯಾ? ಏನಾದರೂ ವ್ಯವಸ್ಥೆ ಮಾಡಿದೀಯಾ? ನೇರವಾಗಿ ವಿಷಯಕ್ಕೆ ಬಂದರು. ನಾನು ಲಾಯರ್ನ ಭೇಟಿ ಮಾಡ್ತಿದ್ದೀನಿ ಮಾವ, ಆದರೆ ಯಾರೂ ಕೇಸ್ ತಗೋತಿಲ್ಲ ಎಂದ ಬಿಡಿಸಿ ಹೇಳದೆ. ಹಣದ ಬಗ್ಗೆ ಹೇಳಿದರೆ ಅವರು ಕೊಡುವೆ ಎಂದು ಧಾರಾಳವಾಗಿ ಹೇಳುವರೆಂದು ತಿಳಿದದ್ದೇ. ಇನ್ಸ್ಪೆಕ್ಟರ್ ಏನಂತಾರೆ? ಅವರು ಡ್ರಗ್ ಕೇಸ್ ಆಗಿರೋದ್ರಿಂದ ಲಾಯರ್ನ ಕರ್ಕೊಂಡು ಬನ್ನಿ ಅಂತಾರೆ. 2 ದಿನ ಬಿಟ್ಟರೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಅಂತಿದ್ದಾರೆ ಮಾವ ಎಂದವನ ಸ್ವರ ಮೃದುವಾಗಿತ್ತು. ಹೌದಾ, ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ ಎಂದರು ಹರೀಶ್ ತಮ್ಮ ಕೈಯಿಂದ ಏನಾದರೂ ಸಹಾಯ ಮಾಡಲು ಆಗುವುದೇನೋ ಎಂದು ಯೋಚಿಸಿ. ಮಾವ, ಇದರಲ್ಲಿ ನೀವು ಏನೂ ಸಹಾಯ ಮಾಡೋದು ಬೇಡ ಅಂತೀನಿ ಎಂದ ಹೇಳಲೋ ಬೇಡವೋ ಎಂಬಂತೆ. ಜಾಹ್ನವಿ ಅರ್ಧ ಮುಖ ತಿರುಗಿಸಿ ಹರೀಶ್ರತ್ತ ನೋಡಿದಳು. ಅವಳ ನೋಟ ಅರಿತು ಯಾಕೆ ಎಂದು ಕೇಳಿದರು. ಚಿಕ್ಕಮ್ಮನ ಬಗ್ಗೆ ಗೊತ್ತಿದೆಯಲ್ಲ ಮಾವ ನಿಮಗೆ, ಏನೇನೋ ಮಾತಾಡಿಬಿಡ್ತಾರೆ. ಅವರಿಂದ ನಿಮಗೆ ತೊಂದರೆ ಆಗೋದು ಬೇಡ. ನಾನು ಬೆಳಗ್ಗೆ ಜಾಹ್ನವಿನ ಅದಕ್ಕೆ ಕರ್ಕೊಂಡು ಹೋಗಿರಲಿಲ್ಲ ಮಾವ ಎಂದ. ಅವನ ಸ್ಥಿತಿ ಅರ್ಥವಾಯಿತು ಹರೀಶ್ರವರಿಗೆ. ಅದೇನೋ ನಿಜ ಸಿದ್ದು, ಆದರೆ ನೀನು ನಿನ್ನ ತಮ್ಮನ್ನ ಹಾಗೆ ಅಂತೂ ಬಿಡೋದಿಲ್ವಲ್ಲ. ನಿನಗೆ ಅವ್ರ ಕಷ್ಟ ನೋಡೋದಕ್ಕಾಗೋದಿಲ್ಲ, ನಮಗೆ ನೀನು ಒದ್ದಾಟ ನೋಡೋದಕ್ಕೆ ಆಗೋದಿಲ್ಲ ಎಂದರು ಭಾಗ್ಯ. ಮಮ್ಮ, ಅದು ಇವನಿಗೆ ಅರ್ಥ ಆಗೋದಿಲ್ಲ. ಅವನ ತಮ್ಮ ಏನೋ ದೊಡ್ಡ ಗನಂದಾರಿ ಕೆಲಸ ಮಾಡಿ ಜೈಲಿಗೆ ಹೋಗಿರೋ ಥರ ಆಡ್ತಿದ್ದಾನೆ. ಇವನು ಕಷ್ಟಪಟ್ಟು ದುಡಿದು ಅವನು ಓದಿಗೆ ಅಂತ ಹಣ ಕೊಟ್ಟರೆ ಅವನು ಡ್ರಗ್ಸ್ ಮಾರ್ಕೊಂಡು ಹಾಯಾಗಿದ್ದ. ಮೊನ್ನೆ ನಾವು ರೆಸ್ಟೋರೆಂಟ್ನಲ್ಲಿ ಸಿಕ್ಕಾಗ ಇವನಿಗೆ ಮರ್ಯಾದೆ ಕೊಡದೇನೆ ಮಾತಾಡಿಸಿದ. ಅದೇ ನಿನ್ನೆ ಸ್ಟೇಷನ್ನಲ್ಲಿ ನನ್ನನ್ನು ಕರ್ಕೊಂಡು ಹೋಗು ಅಣ್ಣ ಅಂತ ಗೋಗರಿತಿದ್ದಾನೆ. ಇವನು ಚಿಕ್ಕಮ್ಮ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ ಅಂದವರು ನನ್ನ ಮಗನ ಕರ್ಕೊಂಡು ಬಾಸಿದ್ದು ಅಂತಾರೆ. ಇವನು ಅವ್ರಿಗೆ ಕರಗ್ಬಿಡ್ತಾನೆ. ಅದೇ ನಾನು ಇವನಿಗೆ ನೋವಾಗಬಾರ್ದು ಅಂತ ಇರೋ ವಿಷಯನ ಮುಚ್ಚಿಟ್ಟು ಸುಧಾರಿಸೋಕೆ ನೋಡಿದ್ರೆ ಇವನಿಗೆ ನನ್ನ ಮೇಲೇ ಕೋಪ ನೋಡಿ. ಅದಕ್ಕೆ ಬೆಳಗ್ಗೆಯಿಂದ ನನ್ನನ್ನು ನೋಡೋದಕ್ಕೂ ಬಂದಿಲ್ಲ, ಒಂದು ಕಾಲ್ ಕೂಡ ಮಾಡಿಲ್ಲ. ಒಂದೇ ಉಸಿರಿನಲ್ಲಿ ಕೋಪದಿಂದ ಒದರಿದಳು ಜಾಹ್ನವಿ. ಅಸಹನೆ ಇತ್ತವಳಿಗೆ ಅವರು ಸಿದ್ಧಾರ್ಥನ ಜೊತೆ ನಡೆದುಕೊಳ್ಳುವ ರೀತಿಗೆ. ನನಗೆ ಇವಳ ಮೇಲೆ ಕೋಪ ಏನಿಲ್ಲ ಮಾವ, ವಿಷಯನ ನನ್ನಿಂದ ಮುಚ್ಚಿಟ್ಲು ಅಂತ ಬೇಜಾರು ಅಷ್ಟೇ. ಅದೇ ಮೊದಲೇ ಹೇಳಿದ್ರೆ ಏನಾದರೂ ಮಾಡಬಹುದಿತ್ತು ಎಂದ ಸಿದ್ದು. ಏನು ಮಾಡ್ತಿದ್ದ ಅಂತ ಕೇಳಿ ಡ್ಯಾಡಿ. ಇವನು ಎದುರಿಗೆ ಹೋಗಿ ನಿಂತ್ಕೊಂಡ್ರೆ ಕಣ್ಣೆತ್ತು ಕೂಡ ನೋಡೋದಿಲ್ಲ ಅಮಿತ್. ಇವನು ಯಾರೋ ಅನ್ನೋ ಥರ ಮಾತಾಡ್ತಾನೆ. ಅಂದಮೇಲೆ ಇವನು ಹೇಳೋ ಬುದ್ಧಿ ಮಾತು ಅವನು ಕೇಳ್ತಿದ್ನಂತ. ಅವನು ಇವನಿಗೆ ಕೊಡೋ ಮರ್ಯಾದೆ ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಎಂದವಳ ಮಾತು ಸಹಜವೇ. ಸಿದ್ಧಾರ್ಥನ ಖುಷಿ ಬಯಸುವ ಹೆಣ್ಣದು. ಅವನಿಗೆ ನೋವಾದರೆ ಸಹಿಸುವಳೆ. ಜಾನು, ಸ್ವಲ್ಪ ಸುಮ್ಮನಿರು ಎಂದರು ಹರೀಶ್. ಹಾಂ, ಸುಮ್ಮನಿರ್ತೀನಿ, ನೀವು ನಿಮ್ಮ ಅಳಿಯ ಏನಾದರೂ ಮಾಡ್ಕೊಳ್ಳಿ ಎಂದವಳು ಅಲ್ಲಿಂದ ಎದ್ದು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತಳು. ವನಿತಾ ಊಟಕ್ಕೆ ತಯಾರಿ ಮಾಡುತ್ತಿದ್ದಳು. ಸಿದ್ದು, ಶೋಭಾನ್ ಗುಣ ನಮಗೆ ಗೊತ್ತಿರೋದೆ.
ಆದರೆ ಎಷ್ಟು ದಿನ ಅಂತ ನೀನು ಇದನ್ನೆಲ್ಲ ಸಹಿಸ್ಕೋತೀಯ? ನಿನ್ನ ಚಿಕ್ಕಮ್ಮನಿಗೆ ಅಮಿತ್ಗೆ ನೀನು ಕಷ್ಟದಲ್ಲಿ ಬೇಕು ಅಷ್ಟೇ. ಅದೇ ಸುಖದಲ್ಲಿದ್ದಾಗ ನೀನು ಇರೋದು ನೆನಪಿರೋದಿಲ್ಲ ಅವರಿಗೆ. ಅವರಿಗೋಸ್ಕರ ನೀನು ಇಷ್ಟು ವರ್ಷದಿಂದ ದುಡಿತಿದೀಯಾ, ಏನೆಲ್ಲ ಮಾಡಿದೀಯಾ, ಆದರೂ ಕೃತಜ್ಞತೆ ಅನ್ನೋದು ಆ ಹೆಂಗಸಿಗೆ ಇಲ್ಲ ಎಂದ ಹರೀಶ್ ರವರು ಈ ಬಾರಿ ಅವನಿಗೆ ಬುದ್ಧಿ ಮಾತು ಹೇಳುತ್ತಿದ್ದರು. ಅವರ ಮಾತು ಸರಿ ಎನ್ನಿಸಿ ತಲೆ ತಗ್ಗಿಸಿದವ. ಈಗ ನಾನು ಏನು ಮಾಡಬೇಕು ಅಂತೀರಾ ಮಾವ? ಚಿಕ್ಕಮ್ಮ, ಅಮಿತ್ ಬುದ್ಧಿ ಗೊತ್ತಿದ್ದು ನಾನು ಅಪ್ಪ ಅಂಬಿಕಾಗೆ ನೋವು ಕೊಡೋದಿಲ್ಲ. ಅವರು ನನ್ನ ಜವಾಬ್ದಾರಿ ಎಂದ. ಅವರಿಬ್ಬರದ್ದೇ ಹೆಚ್ಚು ಯೋಚನೆ ಇವನಿಗೆ. ಎಲ್ಲರೂ ನಿನ್ನ ಜವಾಬ್ದಾರಿ ಸಿದ್ದು, ನಾನು ಒಪ್ಕೋತೀನಿ. ಆದರೆ ಯಾವಾಗಲೂ ಹೀಗೆ ಅವರು ಅನ್ನೋದನ್ನೆಲ್ಲ ಸಹಿಸ್ಕೊಂಡು ಹೋಗಬೇಡ. ಇನ್ಮೇಲಾದರೂ ನೀನು ಅಧಿಕಾರ ತಗೋ. ನಿನ್ನ ಚಿಕ್ಕಮ್ಮನಿಗೆ ಅಮಿತ್ಗೆ ಕೊನೆ ಬಾರಿ ಅಂತ ತಿಳಿಸಿ ಹೇಳು. ಹೇಗಿದ್ದರೂ ಈಗ ಅವರಿಗೆ ನಿನ್ನ ಅವಶ್ಯಕತೆ ಇದೆ. ಈ ಅವಕಾಶ ಉಪಯೋಗಿಸ್ಕೊಂಡು ಅವರಿಗೆ ಬುದ್ಧಿ ಹೇಳು. ನೀನು ಹೇಳಿದಾಗೆ ಕೇಳ್ತೀನಿ ಅನ್ನೋದಾದರೆ ಅಮಿತ್ನ ಹೊರಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳು. ಅವನು ಹೊರಗೆ ಬರೋ ವ್ಯವಸ್ಥೆ ನಾನು ಮಾಡ್ತೀನಿ. ಹೇಳಬೇಕಂದ್ರೆ ಅವನು ಮಾಡಿರೋ ತಪ್ಪಿಗೆ ನಾವು ಸಾಥ್ ಕೊಡಬಾರ್ದು. ಆದರೆ ಅವನು ತಿದ್ಕೊಂಡು ಜೀವನ ಮಾಡೋದಾದರೆ ನಾನು ಏನಾದರೂ ದಾರಿ ಮಾಡ್ತೀನಿ. ಇದನ್ನು ನೀನು ಯೋಚನೆ ಮಾಡಿ ನಿರ್ಧಾರ ಮಾಡು. ನೀನು ಮಾಡೋ ಈ ಸಹಾಯ ಅವರನ್ನು ಪೂರ್ತಿ ಬದಲಾಯಿಸಬೇಕು. ನೀನು ತಗೊಂಡಿರೋ ಮನೆಗೆ ಎಲ್ಲರೂ ಬಂದು ನೀನು ಹೇಳ್ದಾಗೆ ಕೇಳಿಕೊಂಡು ನೆಮ್ಮದಿಯ ಜೀವನ ಮಾಡಬೇಕು. ವಾಸುಗೆ ವಯಸ್ಸಾಯಿತು, ಇನ್ನೂ ಎಷ್ಟು ಅಂತ ದುಡಿಬೇಕು ಅವನು. ಇದನ್ನೆಲ್ಲ ನಿನ್ನ ಚಿಕ್ಕಮ್ಮನ ಜೊತೆ ಕುತ್ಕೊಂಡು ಮಾತಾಡಿಸಿದ್ದು. ಎಷ್ಟು ದಿನ ಅಂತ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರ್ತೀಯ ನೀನು ಎಂದವರು ಎಲ್ಲವನ್ನೂ ಬಿಡಿಸಿ ತಿಳಿಸಿ ಹೇಳಿದರವನಿಗೆ. ಎಲ್ಲವೂ ಅವನ ಮನಕ್ಕಿಳಿದಿತ್ತು. ಹೌದು ಸಿದ್ದು, ನಮಗೆ ನೀನೇ ಮಗ, ನೀನೇ ಅಳಿಯ. ನಿನ್ನ ಖುಷಿನೇ ಅಲ್ವಾ ನಾವು ಬಯಸೋದು. ಎಲ್ಲರನ್ನೂ ಸರಿ ಮಾಡಿ ನಿನ್ನ ದಾರಿಗೆ ತರೋದು ನಿನ್ನ ಕೈಯಲ್ಲೇ ಇದೆ ಎಂದರು ಭಾಗ್ಯ. ಗಂಡ ಹೆಂಡತಿಯ ನಡುವಿನ ಮನಸ್ತಾಪಕ್ಕೆ ಅವರು ತಲೆ ಹಾಕಲಿಲ್ಲ ಸದ್ಯಕ್ಕೆ. ಅದನ್ನವರೇ ಸರಿ ಮಾಡಿಕೊಳ್ಳಲಿ ಎಂದು ಸುಮ್ಮನಾದರು. ಸರಿ ಮಾವ, ಯೋಚನೆ ಮಾಡ್ತೀನಿ ಎಂದ. ಹೋಗು, ಫ್ರೆಶ್ ಆಗಿ ಬಾ, ಊಟ ಮಾಡೋಣ. ಹರೀಶ್ ರವರು ಎಂದಾಗ ಮೇಲೆದ್ದು ಕುಳಿತಿದ್ದ ಜಾಹ್ನವಿಯತ್ತ ಒಮ್ಮೆ ನೋಡಿದ. ತನ್ನ ಹಿಂದೆ ಕೋಣೆಗೆ ಬರುವಳೇನೋ ಎಂದು. ಅವನನ್ನು ಕಂಡು ಮೂತಿ ತಿರುಗಿಸಿ ಕುಳಿತಿತು ಹುಡುಗಿ. ಅವ ಸುಮ್ಮನೆ ಕೋಣೆಯ ಮೆಟ್ಟಿಲು ಹತ್ತಿ ನಡೆದ. ಅವ ಮುಖ ತೊಳೆದು ಬಟ್ಟೆ ಬದಲಾಯಿಸಿ ಬರುವಷ್ಟರಲ್ಲಿ ವನಿತಾ ತಟ್ಟೆಗೆ ಬಡಿಸಿದ್ದಳು. ಬಂದವ ಜಾಹ್ನವಿಯ ಪಕ್ಕದಲ್ಲಿ ಕುಳಿತ. ಅವನತ್ತ ನೋಡುತ್ತಲೂ ಇಲ್ಲ ಅವಳು. ಮುನಿಸು ಅವನ ಮೇಲಿನ್ನು. ಅವ ಕೂಡ ಭಾಗ್ಯ ಹರೀಶ್ ರವರ ಮುಂದೆ ಅವಳನ್ನು ಓಲೈಸಲಾಗದೆ ಮೌನದಲ್ಲೇ ಊಟ ಮಾಡಿ ಮೇಲೆದ್ದ. ನಂತರ ಹರೀಶ್ ರವರು ಅವನ ಜೊತೆ ಒಂದಿಷ್ಟು ಆಫೀಸ್ ವಿಷಯಗಳನ್ನು ಮಾತನಾಡುತ್ತಾ ಕುಳಿತರು. ಅವನ ಮಾತು ಮುಗಿದು ಮೇಲೆದ್ದಾಗ ಜಾಹ್ನವಿ ತನ್ನ ಕೋಣೆಗೆ ಹೋಗಿದ್ದಳು. ತಾನು ಕೋಣೆಗೆ ಬಂದ. ಫೋನ್ ನೋಡುತ್ತಾ ಮಂಚಕ್ಕೆ ಬೆನ್ನು ಆನಿಸಿ ಕುಳಿತಿದ್ದವಳು ಅವ ಬಂದಿದ್ದನ್ನು ನೋಡಿಯೂ ನೋಡದಂತೆ ಕುಳಿತಳು. ಅವ ಅವಳ ಪಕ್ಕದಲ್ಲಿ ಬಂದು ಕುಳಿತ. ಏನಾದರೂ ಅನ್ನುವಳೇನೋ ಎಂದುಕೊಂಡು. ನಿಮಿಷಗಳು ಉರುಳಿದರೂ ಕಣ್ಣಾಯಿಸಲು ತಯಾರಿಲ್ಲ ಅವಳು ಅವನತ್ತ. ಜಾಹ್ನವಿ ಕರೆದ ತಾನೇ ಮೊದಲಾಗಿ. ತಕ್ಷಣ ಫೋನ್ ಪಕ್ಕಕ್ಕಿಟ್ಟು ಮಲಗಿದಳು ಅವನಿಗೆ ಬೆನ್ನು ಮಾಡಿ. ಅವಳ ಈ ಬೇಸರ ಅವನಿಗೂ ಬೇಸರವೇ. ಪ್ರೀತಿಸುವ ಹೆಂಡತಿಯಿಂದ ಅವ ಹೇಗೆ ದೂರವಿರುವ? ಅವಳ ಭುಜದ ಮೇಲೆ ಕೈ ಇಟ್ಟು ಸಾರಿ ಜಾಹ್ನವಿ ಎಂದ. ಭುಜ ಕೊಡವಿದವಳು ಬೇಕಾಗಿಲ್ಲ ನನಗೆ ನೀನು ಸಾರಿ ಎಂದಳು ಒರಟಾಗಿ. ಮತ್ತೇನು ಬೇಕು ಕೇಳಿದ ಅವಳ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸುತ್ತಾ. ಅವನ ಕೈ ಸರಿಸಿದವಳು ಏನೂ ಬೇಡ, ನನ್ನನ್ನು ನೋಡದೆ ನನ್ನ ಜೊತೆ ಮಾತಾಡದೆ ಇರ್ತೀಯ ನೀನು, ಆರಾಮಾಗಿ ಇರು ಎಂದವಳು ತಟ್ಟನೆ ಅವನತ್ತ ಮುಖ ತಿರುಗಿಸಿ. ಹೌದು, ಇವತ್ತ್ಯಾಕೆ ಇಲ್ಲಿಗೆ ಬಂದಿದ್ಯಾ ನೀನು? ಹೋಗಬೇಕಿತ್ತು ನಿನ್ನ ಮನೆಗೆ ಮಲಗೋದಕ್ಕೆ, ನಾನು ಇಲ್ಲೇ ಮಲಗ್ತಿದ್ದೆ ಎಂದಳು ಮುಖ ಊದಿಸಿಕೊಂಡೆ. ಹಿಂದಿನ ದಿನದಿಂದ ಇದ್ದ ಕೋಪ ಅವಳಿಗೆ. ಎಲ್ಲವನ್ನೂ ತೀರಿಸಿಕೊಳ್ಳುವುದು ಬೇಡವೇ ಅವಳು? ಹಾಂ, ಆದರೆ ನಿನ್ನನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ನನಗೆ ಎಂದ. ಅದೇ ತಾಳ್ಮೆ ಅವನ ಮಾತುಗಳಲ್ಲಿ. ಓ
ಹೌದಾ? ಮತ್ತು ನಿನ್ನೆ ರಾತ್ರಿಯಿಂದ ಈಗಿನವರೆಗೂ ಹೆಚ್ಚು ಕಡಿಮೆ 24 ತಾಸು ನನ್ನನ್ನು ಬಿಟ್ಟಿದ್ದೆ. ನಾನೇ ಕಾಲ್ ಮಾಡಿದ್ದೀನಿ ಮಾತಾಡೋದಕ್ಕೆ. ಆಗಲೂ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡಲಿಲ್ಲ ಎಂದವಳು ಏನೊಂದು ಉಳಿಸುವುದಿಲ್ಲ. ಏನೋ ಟೆನ್ಷನ್ ಇತ್ತು. ನೀನು ನನ್ನಿಂದ ವಿಷಯ ಮುಚ್ಚಿಟ್ಟೆ ಅಂತ ಬೇಸರ ಇತ್ತು ಎಂದವ ಕ್ಷಣಕ್ಕೂ ತನ್ನ ಧ್ವನಿಯ ಏರಿಳಿತ ಬದಲಿಸಲಿಲ್ಲ. ಅವಳಿಂದ ತನಗೆ ದೂರ ಇರಲಾಗದು ಎಂದು ತಿಳಿದಿತ್ತವನಿಗೆ. ಅವಳು ಬಯಸುವುದು ಅವನ ಒಳಿತನ್ನೇ ಅಲ್ಲವೇ? ಬೇಸರ ಇದ್ದಾಗ ನಾನು ಬೇಡ ಅಲ್ವಾ ನಿನಗೆ? ನೋಡು ಸಿದ್ದು, ನಾನು ಇವತ್ತೇ ಹೇಳ್ತಿದ್ದೀನಿ, ನನಗೆ ನಿನ್ನ ಖುಷಿಯಲ್ಲಿ ಜೊತೆಗಿರೋದಕ್ಕಿಂತ ನಿನ್ನ ಬೇಸರ ದುಃಖದಲ್ಲಿ ಜೊತೆ ಇರಬೇಕು. ಅದಕ್ಕೆ ಅಲ್ವಾ ನಿನ್ನನ್ನು ಮದುವೆ ಆಗಿರೋದು ನಾನು ಎಂದಳು ಜೋರು ಮಾಡುತ್ತಾ. ಹಾಂ ಗೊತ್ತು, ನನಗೆ ಅಂತ ಇರೋದು ನೀನೊಬ್ಬಳೆ, ನನ್ನ ಮುದ್ದಿನ ಹೆಂಡತಿ. ಸಾರಿ ಕೇಳಿದ್ದೀನಿ. ನನಗೆ ನೀನು ಬೇಕು ಜಾನು, ನನ್ನ ಧೈರ್ಯ, ನನ್ನ ಖುಷಿ ನೀನು ಎಂದ. ಅರ್ಥ ಆಗಿದೆ ಅಲ್ವಾ ನನ್ನ ಬೆಲೆ ನಿನಗೆ? ಆದರೂ ನನ್ನ ಕೋಪ ಕಡಿಮೆ ಆಗೋದಿಲ್ಲ. ಮಲ್ಕೋ ಈಗ ಎಂದವಳು ಮತ್ತವನಿಗೆ ಬೆನ್ನು ತಿರುಗಿಸಿ ಮಲಗಿದಳು. ನನ್ನನ್ನು ಕ್ಷಮಿಸೋದಿಲ್ವ ನೀನು? ಕೇಳಿದ ಅವಳ ಹೊಟ್ಟೆಯ ಮೇಲೆ ಕೈ ಹಾಕಿ. ಅವನ ಕೈ ಕಿತ್ತಿಸಿದವಳು ಗುಡ್ ನೈಟ್ ಎಂದಳು. ನಿನ್ನೆ ನಾನು ನಿನ್ನನ್ನು ಇಲ್ಲೇ ಬಿಟ್ಟು ಹೋಗಿದ್ದಕ್ಕೆ ರಿವೆಂಜ್ ತಗೋತಿದ್ಯಾ? ಕೇಳಿದ ಅವಳತ್ತಲೇ ತಿರುಗಿ. ಹೌದು ಎಂದಳು. ಮುದ್ದು ಅವಳ ಮಾತುಗಳು. ಸ್ವಲ್ಪ ಹಠ, ಕೋಪ ಬಿಟ್ಟರೆ ಚೂರು ಹುಳುಕಿಲ್ಲದ ಸ್ವಚ್ಛ ಮನ ಹುಡುಗಿಯದ್ದು. ಸರಿ, ನಿನ್ನ ರಿವೆಂಜ್ ಮುಗಿಲಿ ಎಂದವ ಎದೆಯ ಮೇಲೆ ಕೈ ಇಟ್ಟು ಸೂರು ನೋಡುತ್ತಾ ಮಲಗಿದ. ಹರೀಶ್ ರವರು ಹೇಳಿದ ಮಾತುಗಳು ತಲೆಯಲ್ಲಿ ಸುತ್ತಾಡಿದವು. ಮುಂದೆ ಎಲ್ಲವನ್ನು ಹೇಗೆ ಸರಿ ಮಾಡಬೇಕೆಂದು ಯೋಚಿಸಿದವ ಒಂದು ನಿರ್ಧಾರಕ್ಕೆ ಬಂದು ಕಣ್ಮುಚ್ಚಿದ. ಅವನಿಗಿಂತ ಮೊದಲೇ ಜಾಹ್ನವಿ ಮಲಗಿದ್ದಳು ಗಂಡ ಪಕ್ಕದಲ್ಲಿರುವ ಎಂಬ ನೆಮ್ಮದಿಯಲ್ಲಿ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.